ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋ ಬೆಸ್ಟ್ ಸಾಂಬಾರ್ ರೆಸಿಪೀಸ್ನ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರ. ಒಂದೊಂದು ಸಾರಿ ಮನೆಯಲ್ಲಿ ಎಲ್ಲ ಒಂದೊಂದು ತರಕಾರಿನೇ ಉಳ್ಕೊಂಡ್ಬಿಡುತ್ತಲ್ಲ, ಅಂಥ ಟೈಮಲ್ಲಿ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ತೊಗರಿಬೇಳೆ, ಒಂದು ಚಿಕ್ಕ ಬೆಳ್ಳುಳ್ಳಿ ಹಾಗೆ ಅರಶಿನ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡು ಈ ರೀತಿ ತಣ್ಣಗಾದ್ಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಈಗ ನಿಮ್ಮ ಹತ್ರ ಇರೋ ಎಲ್ಲ ಮಿಕ್ಸ್ಡ್ ತರಕಾರಿನ ಹಾಕ್ಕೋಬೇಕು. ನುಗ್ಗೆಕಾಯಿ ಇದ್ದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆಯೇ ಅರ್ಧ ಗಡ್ಡೆ ಈರುಳ್ಳಿ ಹಾಗೆ 2 ಟೊಮೆಟೊನ ಸಹ ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಬೇಕಾಗಿರೋಷ್ಟು ಸಾಂಬಾರ್ ಪುಡಿ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ತರಕಾರಿನ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಹಾಕಿ ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ತರಕಾರಿ ತುಂಬ ನುಣ್ಣಗಾಗೋಗುತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಒಂದು ಸಣ್ಣ ಪೀಸಷ್ಟು ಹುಣಸೆ ಹುಳಿ ಸಹ ಹಾಕ್ಕೊಂಡು ಕೊನೆಯಲ್ಲಿ ಕಾಯಿ ತುರಿ ಹಾಕಿ 1-2 ನಿಮಿಷ ಕುದಿಸ್ಕೋಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಗೆ ಸ್ವಲ್ಪ ಹಿಂಗನ್ನ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಕು. ಮಿಸ್ ಮಾಡದೆ ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಬಾಯ್.